ಹೇರ್ ಪಿನ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಈಸಿ ಟು ವೇರ್ ಇದು. ಈ ಥರ ಯು ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಮತ್ತು 3mm ನೀಡಲು, ಗ್ಲೂ ಮತ್ತು ಅಕ್ರೈಲಿಕ್ ಯಾರ್ನ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲವರ್ ಮಾಡೋಕ್ಕೆ ಲೂಪ್ ಮಾಡಿಕೊಂಡು ಚೈನ್ ಮಾಡ್ತಾ ಹೋಗಬೇಕು. ಟೋಟಲು 41 ಚೈನ್ ಮಾಡ್ಕೋಬೇಕು. 1 2 3 4 5 ಇದೇ ಥರ ಟೋಟಲು 41 ಚೈನ್ ಆಗಬೇಕು. ಚೈನ್ ಆಗಿದೆ. ಇದು ಸೈಜ್ ಅಕಾರ್ಡಿಂಗು ಚೈನ್ ಹೆಚ್ಚು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಈಗ 41 ಚೈನ್ಸ್ ಆದಮೇಲೆ 1 2 3 4 ಈ 4 ಚೈನ್ ಬಿಟ್ಟು 5th ಚೈನ್ ಒಳಗಡೆ 1 2 3 4 ಚೈನ್ ಬಿಟ್ಟು ಈ 5th ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ಚೈನ್ 2 ಮತ್ತೆ ನೀಡಲ್ ಮೇಲೆ ತಗೊಂಡು ದಾರ ತಗೊಂಡು ಡಬಲ್ ಕ್ರೋಶ ಮಾಡಿರೋ ಚೈನಲ್ಲೇ ಇನ್ನೊಂದು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ 2 ಚೈನು ಸ್ಕಿಪ್ ಮಾಡಿ 3ನೇ ಚೈನಲ್ಲಿ ಡಬಲ್ ಕ್ರೋಶ. ಮತ್ತೆ 2 ಚೈನ್ಸ್ ಅಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಈ ಥರ ವಿ ಸ್ಟಿಚ್ ಫಾರ್ಮ್ ಆಗುತ್ತೆ. ಇಲ್ಲಿ ಫಸ್ಟು 4 ಚೈನ್ ಬಿಟ್ಟು 5ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶ, 2 ಚೈನು ಇನ್ನೊಂದು ಡಬಲ್ ಕ್ರೋಶ, 2 ಚೈನು ಸ್ಕಿಪ್ ಮಾಡಿ ಮತ್ತು 3rd ಚೈನಲ್ಲಿ ಒಂದು ಡಬಲ್ ಕ್ರೋಶ, 2 ಚೈನ್ಸು ಡಬಲ್ ಕ್ರೋಶ. ಇದೇ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಮತ್ತು 2 ಚೈನ್ ಸ್ಕಿಪ್, 3rd ಚೈನಲ್ಲಿ ಡಬಲ್ ಕ್ರೋಶ, 2 ಚೈನ್ಸ್ ಮತ್ತು ಡಬಲ್ ಕ್ರೋಶ. ಸೇಮ್ ಇದೇ ಥರ ಇಲ್ಲಿವರೆಗೂ ಮಾಡಬೇಕು. ಲಾಸ್ಟ್ ಚೈನಲ್ಲೂ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು ಇಲ್ಲಿ 2 ಚೈನ್ ಹಾಕಿ ಅದನ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ವಿ ಸ್ಟಿಚ್ ಏನು ಇಲ್ಲಿ ಮಾಡಿದಾಗ ವಿ ಸ್ಟಿಚ್ ಫಾರ್ಮ್ ಆಗಿರುತ್ತಲ್ಲ, ಇಲ್ಲಿ ಎಲ್ಲ ವಿ ಸ್ಟಿಚ್ ಒಳಗಡೆ ಇವಾಗ ನೆಕ್ಸ್ಟ್ ರೌಂಡಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಇದು ಟೋಟಲ್ಲು 13 ಬಂದಿರುತ್ತೆ. 1 2 3 4 5 6 7 8 9 10 11 12 13 ವಿ ಸ್ಟಿಚಸಲ್ಲಿ ನಾವೀಗ ಪೆಟಲ್ಸ್ನ ವರ್ಕ್ ಮಾಡಬೇಕು. 2 ಚೈನ್ ಹಾಕಿ ಹಿಂದ್ಗಡೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ವಿ ಸ್ಟಿಚ್ ಒಳಗಡೆ 6 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. 1 2 3 4 5 6 ಡಬಲ್ ಕ್ರೋಶ ಆದಮೇಲೆ ಪಕ್ಕದ ಗ್ಯಾಪಲ್ಲಿ 2 ವಿ ಸ್ಟಿಚ್ ಮಧ್ಯ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನೆಕ್ಸ್ಟ್ ಪೆಟಲ್ ವರ್ಕ್ ಮಾಡೋದು. ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ 6 ಡಬಲ್ ಕ್ರೋಶ.
6 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಪೆಟಲ್ಸ್ ಈ ಥರ ಬರುತ್ತೆ. ಇದೇ ಥರ ಎಲ್ಲ ವಿ ಸ್ಟಿಚ್ಚಲ್ಲೂ 6 ಡಬಲ್ ಕ್ರೋಶ ಹಾಕಿ ವರ್ಕ್ ಮಾಡ್ಕೋಬೋದು. ಸೇಮ್ ಇದೇ ಥರನೇ ಬರುತ್ತೆ. ಅಥವಾ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡೋಣ, ಈ ಥರ ಪಾಯಿಂಟ್ ಸ್ಟಿಚ್ ಬರೋ ಥರ ಮಾಡಬೇಕು ಅಂದರೆ ಈ ಥರ ಇವಾಗ 6 ಡಬಲ್ ಕ್ರೋಶ ಹಾಕಿರೋದು ಈ ಥರ ಕರ್ವಲ್ಲಿ ಬರುತ್ತೆ. ಇಲ್ಲ ಪಾಯಿಂಟ್ ಸ್ಟಿಚ್ ಥರ ಈ ಥರನೂ ಮಾಡ್ಬೋದು. ನೆಕ್ಸ್ಟ್ ಫಸ್ಟ್ ಒಂದು 3 ಈ ಥರ ಪೆಟಲ್ ಮಾಡಿಕೊಂಡು 6 ಡಬಲ್ ಕ್ರೋಶ ಹಾಕಿ ನೆಕ್ಸ್ಟ್ ಪೆಟಲ್ಗೆ 3 ಡಬಲ್ ಕ್ರೋಶ ಮಾಡಿಕೊಂಡು ಎರಡು 3 ಡಬಲ್ ಕ್ರೋಶ ಹಾಕಿ 2 ಚೈನ್ಸ್ 2 ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. 2 3 ಈ ಥರ ಕಾಣಿಸುತ್ತೆ. ಸುಮ್ಮನೆ ಡಬಲ್ ಕ್ರೋಶ ಹಾಕಿದ್ರೆ ಈ ಥರ ಆರ್ಚ್ ಥರ ಕರ್ವ್ ಬಂದಿರುತ್ತೆ. ಇದು ಸ್ವಲ್ಪ ಮಿಡ್ಲಲ್ಲಿ ಪಾಯಿಂಟೆಡ್ ಆಗಿ ಕಾಣಿಸುತ್ತೆ. ಇದು ಬರೀ ಡಬಲ್ ಕ್ರೋಶ ವರ್ಕ್ ಮಾಡಿದಾಗ 6 ಡಬಲ್ ಕ್ರೋಶ ವರ್ಕ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಇದೇ ಮಧ್ಯ 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿದಾಗ ಈ ಥರ ಪೆಟಲ್ಸ್ ಆಗಿ ಈ ಥರ ಪಾಯಿಂಟೆಡ್ ಪೆಟಲ್ಸ್ ಆಗಿ ಕಾಣಿಸುತ್ತೆ. ಈ ಥರ ಯಾವ ಥರ ಆದರೂ ಮಾಡ್ಕೋಬೋದು. ಇಲ್ಲಿ ನಾನು ಮುಂದೆಲ್ಲ ಇದು ಫಸ್ಟ್ 3 ಪೆಟಲ್ಸು ಬರೀ ಡಬಲ್ ಕ್ರೋಶ ವರ್ಕ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಇದನ್ನು ಬೇಕಾದರೂ ಕಂಟಿನ್ಯೂ ಮಾಡ್ಬೋದು, ಈ ಥರ ಆದರೂ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು 3 ಡಬಲ್ ಕ್ರೋಶ 2 ಚೈನ್ ಮತ್ತು 3 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ವಿ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶ 2 3 2 ಚೈನ್ಸ್ ಮತ್ತೆ 3 ಡಬಲ್ ಕ್ರೋಶ ಬರೀ ಡಬಲ್ ಕ್ರೋಶ ವರ್ಕ್ ಮಾಡೋಕ್ಕಿಂತ ಈ ಥರ ಪಾಯಿಂಟೆಡ್ ಸ್ಟಿಚ್ ಬರೋ ಥರ ವರ್ಕ್ ಮಾಡಿದ್ರೆ ಫ್ಲವರ್ ಲುಕ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೊಂಡು ಹೋಗ್ಬೋದು. ಫುಲ್ ಇದೇ ಪ್ಯಾಟರ್ನು ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಪೆಟಲಲ್ಲಿ ವರ್ಕ್ ಆದಮೇಲೆ 1 2 3 ಲಾಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ವರ್ಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಈ ಥರದನ್ನು ಕಟ್ ಮಾಡ್ಕೋಬೇಕು.
ಥರ ಎಲ್ಲ ಪೆಟಲ್ಸ್ ವರ್ಕ್ ಆದಮೇಲೆ ಥರ ಸ್ಟಾರ್ಟಿಂಗಲ್ಲಿ ಫ್ರಂಟ್ ಸೈಡ್ ಏನಿರುತ್ತೆ ಇದು ಒಳಗಡೆ ಬರೋ ಥರ ಟರ್ನ್ ಮಾಡ್ಕೊಂಡು ಬರಬೇಕು. ಈ ಬ್ಯಾಕ್ ಸೈಡು ಹೊರಗಡೆ ಬರಬೇಕು. ಈ ಥರ ಟರ್ನ್ ಮಾಡಿಕೊಂಡು ಒಂದು ಫ್ಲವರ್ ಫಾರ್ಮ್ ಆಗುತ್ತೆ. ಇದನ್ನು ನಾನಿಲ್ಲಿ ಗ್ಲೂ ಮಾಡ್ತಿದ್ದೀನಿ. ನೀವು ಸ್ಟಿಚ್ ಮಾಡ್ಕೋತೀರ ಅಂದರೆ ಎಂಡಲ್ಲಿ ಇವಾಗ ಥ್ರೆಡ್ ಕಟ್ ಮಾಡೋವಾಗ ಇದನ್ನು ಸ್ವಲ್ಪ ಲಾಂಗ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಟೆಪ್ಸ್ಟ್ರಿ ನೀಡಲಿಂದ ನೀವು ಸೀವ್ ಮಾಡ್ಕೋಬೋದು. ನಾನು ಗಮ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡುವಾಗ ಸೀವ್ ಮಾಡುವಾಗ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ, ಲೂಸ್ ಆಗಬಾರ್ದು. ಆ್ಯಕ್ಚುಲಿ ಗಮ್ ಮಾಡೋದು ಈಸಿಯೆಸ್ಟ್ ಆಪ್ಷನ್ ಇದು. ಥರ ಕ್ಯೂಟಾಗಿರೋ ಒಂದು ಪುಟ್ಟಾಗಿ ಒಂದು ಫ್ಲವರ್ ರೆಡಿ ಆಗುತ್ತೆ. ಸೈಜ್ ಮೇಲೆ ನೀವು ಚೈನ್ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. 41 ಚೈನ್ಸ್ ಇದ್ದಾಗ ಇಷ್ಟೇ ಚಿಕ್ಕ ಫ್ಲವರ್ ಬರುತ್ತೆ. ಇದರಲ್ಲಿ ನಾನು 50+ ಚೈನ್ಸ್ ಹಾಕಿದ್ದೀನಿ. ಆ್ಯಂಡ್ ಬಿಗ್ ಫ್ಲವರ್ ಬೇಕಾದರೆ ಇದು 60 ಚೈನ್ ಆದರೆ ಇಷ್ಟು ದೊಡ್ಡ ಫ್ಲವರ್ ಫಾರ್ಮ್ ಆಗುತ್ತೆ. ಥರ ಚೈನ್ಸ್ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು, ಯಾವ ಸೈಜ್ ಫ್ಲವರ್ ಬೇಕು ಅನ್ನೋದ್ರ ಮೇಲೆ. ಇವಾಗ ಯು ಪಿನ್ನು ಇದ್ರ ಒಳಗಡೆಯಿಂದ ಹಾಕಿ ಕೆಳಗಡೆ ಎಳ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾನು ಬ್ಯಾಕ್ ಸೈಡಲ್ಲಿ ಹಾಕಿ ಕವರ್ ಮಾಡ್ತಿದ್ದೀನಿ. ಸೆಕ್ಯೂರ್ ಮಾಡ್ಕೋಬೇಕು. ಇದನ್ನು ಟೇಪ್ಸ್ಟ್ರಿ ನೀಡಲ್ ಯೂಸ್ ಮಾಡಿ ಸೆಕ್ಯೂರ್ ಆದಮೇಲೆ ಥ್ರೆಡ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಮೊದಲೇ ಫ್ಲವರ್ ಕ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಫ್ಲವರ್ ಕ್ಯಾಪ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಫ್ಲವರ್ ಕ್ಯಾಪ್ ಮಿಡ್ಲಿಂದ ಹೇರ್ ಪಿನ್ನನ್ನು ಈ ಥರ ಎಳ್ಕೊಂಡು ಇದನ್ನು ಗಮ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ಥರ ರೋಸ್ ಹೇರ್ ಪಿನ್ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.